ಓಕೆ ಓಕೆ ಎಲ್ಲರಿಗೂ ನಮಸ್ಕಾರ. ಇವತ್ತು KRS ಪಕ್ಷದ SC/ST ಘಟಕದ ರಾಜ್ಯ ಸಮಿತಿಯಿಂದ ಈ ಒಂದು ಚಿತ್ತವಾಡಿಗೆ ಪೊಲೀಸ್ ಠಾಣೆ ಹೊಸಪೇಟೆಯ ಚಿತ್ತವಾಡಿಗೆ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು. ನಾನು ಪಾಯ ಗಣೇಶ್, KRS ಪಕ್ಷದ SC/ST ಘಟಕದ ರಾಜ್ಯಾಧ್ಯಕ್ಷ. ನಮ್ಮ ಹೆಸರು ಪರಿಚಯ ಮಾಡ್ತೇವೆ. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಮಹಾದೇವಮ್ಮ, KR ನಾಗ, ರಾಜ್ಯ ಘಟಕದ SC/ST ಘಟಕದ ಉಪಾಧ್ಯಕ್ಷ. ಬಂಧುಗಳೇ ನಮಸ್ಕಾರ. ನಾನು SC/ST ಘಟಕದ ರಾಜ್ಯ ಕಾರ್ಯದರ್ಶಿ, KRS ಪಕ್ಷ, ನಿಮ್ಮ ಅನುಸ್ವಾಮಿ. ನನ್ನ ಹೆಸರು ಓಮೇಶ್ ಸೈನಿಕ, KRS ಪಕ್ಷದ ಸೈನಿಕ. ನಮ್ಮ ಹೆಸರು ಲಕ್ಷ್ಮಣ, KRS ಪಕ್ಷ. ರಂಗ್ ಕ್ಯಾಮರಾ ತಗೊಳ್ಳಿದ್ರೆ ಓಕೆ. ಸರ್ ನರಸಿಂಹರಾವ್ ಸಿ ಅಂತ KRS ಪಕ್ಷ SC/ST ರಾಜ್ಯ ಕಾರ್ಯದರ್ಶಿ. ಓಕೆ, ಇವತ್ತು ಚಿತ್ತವಾಡಿಗೆ ಪೊಲೀಸ್ ಠಾಣೆಗೆ ಬಂದಿರುವಂಥದ್ದು ಏನಂದರೆ, ಈಗಾಗಲೇ ನಾವು ಬೆಳಗ್ಗೆಯಿಂದ ಏನೆಲ್ಲ ಸಭೆ ಸಮಾರಂಭ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ ಅಂತಂದು ನಮಗೆಲ್ಲ ಕೂಡ ಮಾಹಿತಿ ಇದೆ. KRS ಪಕ್ಷದ SC/ST ಘಟಕ ರಚನೆಯಾಗಿ 6 ತಿಂಗಳು ಆದರೂ ಕೂಡ ನಾವು ಭೌತಿಕ ಸಭೆಗಳನ್ನು ಮಾಡಿರಲಿಲ್ಲ. ಒಂದು ಭೌತಿಕ ಸಭೆ, ಒಂದು ಫಿಸಿಕಲ್ ಮೀಟಿಂಗ್ ಮಾಡೋದ್ರ ಮೂಲಕ ನಾವೆಲ್ಲ ಕೂಡ ಒಂದು ಕಡೆ ಸೇರಿ ನಮ್ಮ ಘಟಕವನ್ನು ಯಾವ ರೀತಿ ಒಳಗೆ ಮುನ್ನಡೆಸ್ಕೊಂಡು ಹೋಗಬೇಕು, ಆ ಮೂಲಕ ಈ ನಾಡಿನ SC/ST ಸಮುದಾಯಗಳಿಗೆ ಏನೆಲ್ಲ ಕಲ್ಪಿಸಬೇಕು ಅನ್ನೋಂಥದ್ರ ಬಗ್ಗೆ ಒಂದಷ್ಟು ಆಂತರಿಕವಾಗಿ ಒಂದಷ್ಟು ಚರ್ಚೆ ಮಾಡಬೇಕನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ಹೊಸಪೇಟೆಯಲ್ಲಿ ಮೊದಲ ಬಾರಿಗೆ ಭೌತಿಕ ಸಭೆ ಫಿಸಿಕಲ್ ಮೀಟಿಂಗ್ ಮಾಡಿರುವಂಥದ್ದು. ಅದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಹಾಗೆ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಅವರ ವಾದಗಳಿಗೆ ಮಾಲಾರ್ಪಣೆ ಮಾಡಿ ಅವರ ಆಶೀರ್ವಾದ ಪಡೆದುಕೊಂಡು ಅದಾದ ನಂತರ ಒಂದು ಸಭೆಯನ್ನು ನಾವು ಮಾಡಿದ್ವಿ. ಅದಾದ ನಂತರ SC/ST ಘಟಕ ಏನೆಲ್ಲ ಮುಂದೆ ಮಾಡಬೇಕು ಅನ್ನೋಂಥದ್ರ ಒಂದು ಪ್ರಾರಂಭಿಕವಾಗಿ ಇವತ್ತು ಪೊಲೀಸ್ ಠಾಣೆಗಳಲ್ಲಿ SC/ST ಸಮುದಾಯಗಳಿಗೆ ಸಂಬಂಧಪಟ್ಟಂಗೆ ಪ್ರತಿ ತಿಂಗಳು ಏನೆಲ್ಲ ಸಭೆಗಳು ಮಾಡಬೇಕಂತ ಇದೆ, ಆ ಬಗ್ಗೆ ಒಂದಷ್ಟು ಏನು ಮಾಹಿತಿಗಳು ಇಲ್ಲಿಂದ ಸಿಗ್ತದಂತಂದು ಕೇಳ್ಕೊಂಡು ಹೋಗಲಿಕ್ಕೆ ನಾವು ಬಂದಿದ್ದೀವಿ. ಬರ್ರಿ ಮೇಡಮ್, ನಮಸ್ತೆ. KRS ಪಕ್ಷದವರು, ನಾವು KRS ಪಕ್ಷದ SC/ST ಘಟಕದವರು, ರಾಜ್ಯ SC/ST ಘಟಕದವರು. ಸಾಹೇಬರು ಅನ್ಬಾರ್ದಂತ ಈಗ ನಾವು ಎಲ್ಲರೂ ಕೂಡ KRS ಪಕ್ಷದ SC/ST ಘಟಕದ ರಾಜ್ಯ ಸಮಿತಿ, KRS ಪಕ್ಷದ SC/ST ಘಟಕದ ರಾಜ್ಯ ಸಮಿತಿ ಇವತ್ತು ಪೊಲೀಸ್ ಠಾಣೆಗಳಲ್ಲಿ SC/ST ಸಮುದಾಯಗಳಿಗೆ ಸಂಬಂಧಪಟ್ಟಾಗ ಏನೆಲ್ಲ ಸಭೆಗಳು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನು. ಯಾಕಂದರೆ ನಾವು ಇವತ್ತಿನವರೆಗೆ, ನಾನು ಹೊಸಪೇಟೆಯಲ್ಲಿ ಹುಟ್ಟಿ ಬೆಳೆದಂತಾನು, ಇವತ್ತಿನವರೆಗೆ ಒಂದು ಸಭೆ ಕೂಡ ಇದೇ ಬರ್ರಿ ಅಂತಂದು ಬಂದಿಲ್ಲ ನಮಗೆ. ಯಾವ ರೀತಿ ಮಾಡ್ತೀರಿ, ಏನು ರೂಲ್ಸ್ ಐತಿ, ಅದನ್ನು ಒಂದಷ್ಟು ಮಾಹಿತಿಗಳು ತಗೊಳ್ಬೇಕು. SC/ST ಘಟಕ ನಮ್ಮದು ಏನಿದೆ ಇದು ಸಮಾಜಕ್ಕೆ ಈ ನಾಡಿಗೆ ತಲುಪಬೇಕನ್ನುವಂಥ ಕಾರಣಕ್ಕೋಸ್ಕರ ಬಂದೀವಿ. ಏನು ನಡೀತಾ ಇದೆ, SC/ST ಸಮುದಾಯಗಳಿಗೆ ಸಂಬಂಧಪಟ್ಟಂಗೆ ಏನು ಸಭೆ ಮಾಡ್ಬೇಕಂತ ನಿಯಮ ಇದೆ, ನೀವು ಏನು ಮಾಡ್ತಾ ಇದ್ರಿ ಅದನ್ನು ದಯವಿಟ್ಟು ಒಂದು ಮಾಹಿತಿ. ನಾವು ತಿಂಗಳಲ್ಲಿ ಒಂದು ವಾರ, ತಿಂಗಳಲ್ಲಿ 2ನೇ ಅವ್ರದ್ದು ತಿಂಗಳಲ್ಲಿ 2ನೇ ಭಾನುವಾರ. ನಿಮ್ಮ ಹೆಸರು ಏನಂದ್ರಿ? ಬಸವರಾಜ್ ಹೆಡ್ ಕಾನ್ಸ್ಟೇಬಲ್. ಡ್ರೆಸ್ ನಾವು ಕ್ರೈಮ್ ಸ್ಟಾಫ್. ಇನ್ಸ್ಪೆಕ್ಟ್ರು ಸಾಹೇಬ್ರು ಬರ್ತಾರೆ. ಸಾಹೇಬ್ರ ಮೇಲೆ ದಯವಿಟ್ಟು ಮಾಡಿ ಸಾಹೇಬ್ರು ಅಂತ ಬಿಟ್ಬಿಡ್ರಿ. ಇನ್ಸ್ಪೆಕ್ಟರ್ ಅಂದ್ರಿ ಸಾಕು. ಇನ್ಸ್ಪೆಕ್ಟರ್ ಅನ್ನೋದ್ರೊಳಗೆ ಗೌರವ ಐತಿ, CM ಅನ್ನೋದ್ರೊಳಗೆ ಗೌರವ ಐತಿ, DC ಅನ್ನೋದ್ರೊಳಗೆ ಗೌರವ ಐತಿ, ರಾಷ್ಟ್ರಪತಿ ಅನ್ನೋದ್ರೊಳಗೆ ಗೌರವ ಐತಿ, ಅದರೊಳಗೆ ಐತಿ ಅಷ್ಟೇ. ಅದಕ್ಕಾಗಿ ಸಾಹೇಬ್ರು ಅಂತಂದು ಸಾರ್ ಅಂದ್ರಿ, ಗೌರವದಿಂದ ಸಾರ್ ಬೇರೆ ಅವರಿಗೆ ಸ್ವಲ್ಪ ಇನ್ಫಾರ್ಮ್ ಮಾಡ್ತೀವಿ, ಸ್ವಲ್ಪ ದಯವಿಟ್ಟು ಮಾಡಿ. ಅಷ್ಟ್ರ ಒಳಗೆ ಒಂದಷ್ಟು ಯಾರಾದರೂ ಇಲ್ಲ ಸಾಹೇಬ್ರೆ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಹೋಗಿದ್ದಾರೆ. ಈಗ ಎಲ್ಲೆಂಡು ಕ್ರೈಮು ಇಲ್ಲ, ಎಲ್ಲೆಂಡೋ ಕ್ರೈಮಲ್ಲಿ ಒಬ್ಬ ಎಲ್ಲೆಂಡೋ ಸಾರು ಇಲ್ಲ, ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಪೀಠಾಣಿಗೆ. ಈಗ ಕ್ರೈಮ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಂತ ಇದ್ದಾರೆ, ಅವ್ರು ಟ್ರೈನಿಂಗ್ ಹೋಗಿದ್ದಾರೆ. ಈಗ ಇನ್ಸ್ಪೆಕ್ಟರ್ ಸಾಹೇಬ್ ಬರ್ತಾರೆ, ಬಂದು ನಿಮಗೆಲ್ಲ ಮಾಹಿತಿ ಒಂದಷ್ಟು ಹೇಳಿ ಒಳಗೆ ಒಂದಷ್ಟು ಇನ್ಫಾರ್ಮ್ ಮಾಡಿರಿ. ಹೇಳಿದ್ರೆ ಹೇಳಿದ್ರೆ ಮೇಡಮ್ ಇವರು ಸೋಮಲ ನಾಯಕ
ಹಾಗಾದ್ರೆ SC/ST ಸಮುದಾಯದವರು ಯಾಕೆ ಅಂತಂದ್ರೆ ಬಹಳ ಸಾರಿ ಈಗ ನಾವು SC/ST ಘಟಕದವರಾಗಿ ನಾವು ಏನು ಕೆಲಸ ಮಾಡ್ತಾ ಇದೀವಿ ಅಂತ ಸಮಾಜಕ್ಕೆಲ್ಲ ಗೊತ್ತಾಗ್ಲಿ. ಯಾಕಂದ್ರೆ ಇವತ್ತಿನ ಪಕ್ಷಗಳೆಲ್ಲ ನಮ್ಮ ಸಮುದಾಯಗಳಿಗೆ ಎಲ್ಲ ಏನು ಮಾಡಬೇಕಾಗಿತ್ತು ಅದನ್ನು ಕರೆಕ್ಟಾಗಿ ಮಾಡಿಕೊಂಡು ಇದ್ದರೆ TRS ಪಕ್ಷ ಈ ಕೆಲಸಗಳು ಮಾಡಬೇಕಾಗಿರ್ಲಿಲ್ಲ. ಹಾಗಾಗಿ ನಾವು SC/ST ಘಟಕದ ಒಂದು ರಾಜ್ಯ ಸಮಿತಿಯವರು, ನಾನು ರಾಜ್ಯಾಧ್ಯಕ್ಷ ಇದ್ದೀನಿ, ಮೇಡಮ್ ಅವರು ಮಹಾದೇವಿ ಎಂಬಂತಂದು ನಮ್ಮ ಘಟಕದ ರಾಜ್ಯ ಉಪಾಧ್ಯಕ್ಷರು, SC/ST ಘಟಕದ ರಾಜ್ಯ ಉಪಾಧ್ಯಕ್ಷರು ಇಲ್ಲಿ ಮೈಸೂರು ಜಿಲ್ಲೆ KR ನಗರದಿಂದ ಬಂದಿದ್ದಾರೆ. ಆಮೇಲೆ ಇವರು ಬಂದು ಸರಗೂರು ಅನುಸ್ವಾಮಿ ಅಂತ, ಅವರು ರಾಜ್ಯ ಕಾರ್ಯದರ್ಶಿ, ಅದೇ ಮೈಸೂರು ಜಿಲ್ಲೆಯ ಸರಗೂರು ಇಂದ ಬಂದಾರ. ಆಮೇಲೆ ನಮ್ಮ ಇವರು ಬಂದು ನರಸಿಂಹರಾಜು CN ಅಂತಂದು ರಾಜ್ಯ ಕಾರ್ಯದರ್ಶಿ, ತುಮಕೂರು ಜಿಲ್ಲೆ ಶ್ರೀರಂಗದಿಂದ ಬಂದಾರ. ಮತ್ತು ನಮ್ಮೆಲ್ಲ ಸೇನಾನಿಗಳು ಇವರೆಲ್ಲ ನಮ್ಮ ಹೊಸಪೇಟೆಯವರು, ಓಬಳೇಶು, ಲಕ್ಷ್ಮಣ್, ಅಲ್ಲಿ ಜಿಲಾನ್. ಇದು ಒಂದಷ್ಟು ಗೊತ್ತಾಗಬೇಕು ಸಮಾಜಕ್ಕೆ. ಯಾಕಂದರೆ ನಮಗಂತೂ ಗೊತ್ತಾಗಿಲ್ಲ, ಈ ಸಮುದಾಯದಲ್ಲಿ ಹುಟ್ಟಿ ಕೂಡ ನಾವು ಇವತ್ತಿನವರೆಗೆ ಕಂಡೇ ಇಲ್ಲ ಏನಾಗ್ತಾ ಇದೆ. ಗೊತ್ತಾಯ್ತಂತಂದರೆ ನಮ್ಮ ಸಮುದಾಯದ ಜನಗಳು ಹೌದಾ ಪೊಲೀಸ್ ಠಾಣೆ ಒಳಗೆಲ್ಲ ಇಷ್ಟೆಲ್ಲ ಇದೆ ಅಂತ ಗೊತ್ತಾಯ್ತಂತಂದರೆ ಅವರೆಲ್ಲ ಬರ್ತಾರೆ, ಅದೆಲ್ಲ ಸದುಪಯೋಗ ಪಡ್ತಾರೆ. ಎಲ್ಲವೂ ಕೂಡ ಸರಿ ಹೋಗ್ಬಿಡ್ತಪ್ಪ ಅಂದರೆ ಈಗ ಗಾಯಗಳು ಆಗಲ್ಲ, ಮತ್ತೊಂದು ಆಗಲ್ಲ, ಎಲ್ಲ ಕೂಡ ಅದು ಐತೆಲ್ಲ ಆಗ್ತಂತಂದು ಮೇಡಮ್ ಅಲ್ಲ ನಾವು ಎಷ್ಟು ಮಾತಾಡ್ತಿರ್ತೀವಿ, ಲೈನಾಗಿ ಮಾತಾಡ್ತಿರ್ತೀವಿ. ನೀವು ಅಲ್ಲಿ ನಿಂತ್ಕೊಳ್ಬಾರ್ದು, ಇಲ್ಲಿ ಬನ್ನಿ. ಆಮೇಲೆ ಅಲ್ಲಿ ಮಾತಾಡ್ಬೇಕಾದ್ರೆ ಅದನ್ನು ಸ್ವಲ್ಪ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಬೇಕು. ಲೈವ್ ಮಾಡುವಂಥವ್ರು ಯಾರು ಮಾತಾಡ್ತಾ ಇದ್ದಾರೆ, ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನನ್ನು ಕಾನ್ಸಂಟ್ರೇಟ್ ಮಾಡೋದು, ಅವ್ರು ಯಾರು ಪೊಲೀಸರ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಪೊಲೀಸರಿಗೆ ಕಾನ್ಸಂಟ್ರೇಟ್ ಮಾಡೋದು, ಯಾರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಇಲ್ಲಾಂದರೆ ನಾವು ಏನೋ ಮಾತಾಡ್ತಾ ಇದ್ದೀವಿ ಅಂತಂದು ಬರ್ತದೆ. ಓಕೆ, ಈಗಾಗಲೇ ನಾವೆಲ್ಲ ಒಂದಷ್ಟು ವಿಷಯಗಳನ್ನು ತಿಳಿಸಿವಿ. ಮೇಡಮ್, ಈಗ ನೀವು SC/ST ಘಟಕದ ರಾಜ್ಯ ಉಪಾಧ್ಯಕ್ಷರು ಇದ್ದೀರಿ. ಏನು ಮಹಾದೇವಿ ಮೈಸೂರು ಜಿಲ್ಲೆಯ KR ನಗರದಿಂದ ಬಂದಿರಿ. ನೀವು SC ಸಮುದಾಯದವರು, ST ಸಮುದಾಯದವರು. ಯಾವತ್ತಾದ್ರೂ ಒಂದು ದಿನ ಇವಾಗ ನಿಮಗೆ ವಯಸ್ಸು ಕೇಳ್ಬೋದಾ? ಏನು ತೊಂದರೆ ಇಲ್ಲ, ಇಲ್ಲ ಏನು ತೊಂದರೆ. ಓಕೆ, ಇದು ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಪೊಲೀಸ್ ಠಾಣೆಯಿಂದ ಒಂದು SC/ST ಸಮುದಾಯಗಳಿಗೆ ಸಭೆ ಮಾಡ್ತಾ ಇದೀವಿ ಅಂತ ನೀವು ಬರೀರಿ ಅಂತಂದು ಹೇಳ್ಯಾರ? ಜೀವನದಲ್ಲಿ ಯಾವತ್ತೂ ಕಂಡೇ ಇಲ್ಲ. ವೆರಿ ಗುಡ್. ಹಾಂ, ನೀವು ಸರಗೂರು ಸ್ವಾಮಿ ಅನುಸ್ವಾಮಿ ಅವರೇ, ನೀವು ಕ್ಯಾಸ್ಟ್ ಯಾವ್ದು ಬರ್ತದ? SC ಬರ್ತದ. ನಿಮಗೆ ಎಷ್ಟು ವಯಸ್ಸು? 36. ವೆರಿ ಗುಡ್. ಈಗ ನೀವು ಇಷ್ಟು ವಯಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ಯಾವತ್ತಾದ್ರೂ ಯಾವುದಾದ್ರೂ ಪೊಲೀಸ್ ಠಾಣೆಯಿಂದ SC/ST ಸಮುದಾಯಗಳಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಭೆಗಳು ಮಾಡ್ತೀವಿ ಅಂತ ಪೊಲೀಸ್ ಠಾಣೆಗಳಿಂದ ಫೋನ್ ಬಂದದ? ಬಂದಿಲ್ಲ, ಯಾವತ್ತೂ ಬಂದಿಲ್ಲ. ನಾವೇ ಹೋಗಿ ನ್ಯಾಯ ಎಷ್ಟು ಜನ ಕೊಡ್ತೀವಿ. ಅಲ್ಲ, ನೀವು ಕೊಡ್ಸೋದು ಬೇರೆ, ಅಲ್ಲ ನಾವು ಬರ್ತೀವಿ, ಅವ್ರಾಗಿ ಬಂದು ಈ ಥರದ್ದೆಲ್ಲ ಐತೆ ಅಂತ ಆ ಥರದ್ದೇನು ಮಾಡಿಲ್ಲ. ವೆರಿ ಗುಡ್. ನೀವು ಸ್ವಲ್ಪ ಅಲ್ಲಿ ಕೊಡು ಓಬಳೇಶ್. ಇಲ್ಲ ಸರ್, ನಮಗೂ ಯಾವುದು ಮಾಹಿತಿ ಬಂದಿಲ್ಲ. ನೀವು ಜೀವನದಲ್ಲಿ ಎಷ್ಟು ವರ್ಷ ಅಂದ್ರಲ್ಲ? 36 ವರ್ಷ. ನಮ್ಮ ಯಾವ ಸ್ಥಳೀಯ ಸ್ಟೇಷನ್ ಆಗಲಿ, ತುಮಕೂರು ಜಿಲ್ಲೆ ಶಿರಾದಿಂದ ಬಂದಿರಿ. ನೀವು 36 ವರ್ಷ. ನಿಮಗೆ ಕೂಡ ಜೀವನದಲ್ಲಿ ಯಾವತ್ತೂ ಕೂಡ ಪೊಲೀಸ್ ಠಾಣೆಯಲ್ಲಿ ಇಂಥದ್ದೊಂದು ಸಭೆ ಆಗಲಿ ನಡೀತದಂತ ಇದೆಯಾ? ಮಾಹಿತಿ ಇಲ್ಲ, ಬಂದಿಲ್ಲ. ವೆರಿ ಕಳೆದ ವರ್ಷ ವಾಟ್ಸಪ್ ಅಲ್ಲಿ ಹಾಕಿರೋದು ನೋಡ್ಕೊಂಡು ನಾವೇ ಹೋಗಿದ್ದೀವಿ, ಯಾರು ನಮಗೆ ಕರೆದಿಲ್ಲ. ಅದು ಕೂಡ ಯಾರಿಗೂ ಹಾಕಕ್ ಹೋಗಿರ್ತಾರೆ, ಅದು ಏನೋ ಗ್ರೂಪಲ್ಲಿ ಇರೋದ್ರಿಂದ ಹಾಕಿದ್ದಾರೆ. ಹೊರಪಾಟಾಗಿ ಎಲ್ಲೆಲ್ಲಿ ಹೋಗಿರ್ತ ಹೊರತಾಗಿ ಅದು ಹುಷಾರು, ಅದು ಕಟ್ ಆಗ್ತದಲ್ಲ ಕೆಳಗೆಲ್ಲ. ರನ್ನಿಂಗ್ ಐತೆ, ರನ್ನಿಂಗ್ ಇರ್ತದ. ವಾಯ್ಸ್ ಐತಲ್ಲ ಈಗಿರ್ಲಿ, ಸ್ವಲ್ಪ ಇದು ಇಡ್ಲಿ ಅಥವಾ ಹಿಂಗೆ ಇಡ್ತದ್ರಿ. ರನ್ನಿಂಗ್ ಇದೆ. ಅಲ್ಲಲ್ಲ, ಅಲ್ಲಿ ಏನಾಗ್ತದ ವಾಯ್ಸ್ ಇದಾಗ್ತದ. ಓಕೆ, ನಿಮಗೆ ಕೂಡ ಯಾವತ್ತೂ ಕರೆದಿಲ್ಲ. ಓಬಳೇಶ್ ಯಾವತ್ತೂ ಹೇಳಿಲ್ಲ. ನೀವು SC. ವೆರಿ ಗುಡ್. ನಿಮ್ಮನ್ನು ಕೂಡ ಯಾವತ್ತೂ ಕರೆದೇ ಇಲ್ಲ. ನೀವು ಲಕ್ಷ್ಮಣ್? ಯಾರು ಕರೆದಿಲ್ಲ. ಪೊಲೀಸ್ ಠಾಣೆಗಳಲ್ಲಿ SC/ST ಸಮುದಾಯಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಭೆಗಳನ್ನು ಮಾಡ್ತೀವಿ. ಓಕೆ, ಸ್ವಲ್ಪ ಅದನ್ನು ಓಕೆ. ಜಿಲಾನ್, ನೀವು ಅಲ್ಪಸಂಖ್ಯಾತರು.
ಆಗಲಿ. ನಿಮಗೆ ಯಾವತ್ತಾದ್ರೂ ಮಾಹಿತಿ ಇದೆನಾ SC ST ಸಮುದಾಯಗಳಿಗೆ ಸಂಬಂಧಪಟ್ಟಂಗೆ ಸಭೆಗಳು ಮಾಡ್ತಾರೆ ಪೊಲೀಸ್ ಠಾಣೆಗಳಲ್ಲಿ ಅಂತ? ಇಲ್ಲ. ವೆರಿ ಗುಡ್. ಓಕೆ ಬಂಧುಗಳೇ, ಈಗ ನಾವು ಏನು 7 ಜನ ಇದ್ದೀವಿ. ಈ 7 ಜನಗಳಲ್ಲಿ 6 ಜನಗಳು SC ST ಸಮುದಾಯ. ಅದು ಕೆಳಗಡೆ ಒಂದು ಕೈ ಇಡಬಾರ್ದಂತ, ಅದು ವಾಯ್ಸು ಅದ್ರ ಮೂಲಕ ಹೋಗ್ಬೇಕು, ಬೇರೆಯವರೆಲ್ಲ ಕೇಳಿಸ್ಕೊಳ್ಬೇಕಂತ. 7 ಜನರಲ್ಲಿ 6 ಜನ ನಾವು SC ಮತ್ತು ST ಸಮುದಾಯದ ಇದ್ರೂ ಕೂಡ ನಾವು ಯಾರು ಕೂಡ ಒಂದು ಸಾರಿ ಕೂಡ ಏನು ಪೊಲೀಸ್ ಠಾಣೆಗಳಲ್ಲಿ SC ಮತ್ತು ST ಸಮುದಾಯಗಳಿಗೆ ಸಂಬಂಧಪಟ್ಟಂಗೆ ಏನು ವ್ಯಾಜ್ಯಗಳು ಇದೆ ಅದೆಲ್ಲ ಕೂಡ ಆಗ್ಬೇಕಂತಲ್ಲ, ಆಗೋದಕ್ಕಿಂತ ಮುಂಚೆ ಒಂದು ಪೊಲೀಸ್ ಠಾಣೆಗಳಲ್ಲಿ ನಮ್ಮನ್ನು ಕರೀತಾರ, ನಮ್ಮ ಬಗ್ಗೆ ಅಲ್ಲಿ ಒಂದು ಗೌರವ ಕೊಡುವಂಥದ್ದು, ನಮ್ಮ ಜೊತೆ ಒಂದು ಗೌರವಯುತವಾಗಿ ಏನು ಸಂವಹನ ಮಾಡುವಂಥದ್ದು, ಮಾತಾಡಿಸುವಂಥದ್ದು, ಕಮ್ಯುನಿಕೇಟ್ ಮಾಡುವಂಥದ್ದು, ಈ ಥರ ಎಲ್ಲ ಕುಂದುಕೊರತೆಗಳು ಐತಿ ಅಂತಂದ್ರೆ ನಮಗೊಂದು ವಿಶ್ವಾಸ. ನಮ್ಮ ದಲಿತ ಸಮುದಾಯದಲ್ಲಿ SC ST ಸಮುದಾಯಗಳ ಜೊತೆಗೆ ಪೊಲೀಸರು, ಪೊಲೀಸ್ ಠಾಣೆಗಳು, ಪೊಲೀಸ್ ಅಧಿಕಾರಿಗಳು ಒಂದು ಸೌಹಾರ್ದಯುತವಾದಂಥ ಸಂಬಂಧಗಳನ್ನ ಇಟ್ಕೊಂಡ್ರೆ ಅವಾಗ ನಮಗೆ ಭಾಳ ಇದು ಅನಿಸ್ತದೆ. ಪೊಲೀಸ್ ಠಾಣೆ ಅಂದ್ರೆ ಇವತ್ತಿಗೂ ಕೂಡ ಬಹಳಷ್ಟು ಜನರಲ್ಲಿ ಭಯಗಳು ಇರುವಂಥದ್ದು. ಪೊಲೀಸ್ ಠಾಣೆಗೆ ಹೋದ್ನಪ್ಪ ಅಂದ್ರೆ ಯಾರೋ ಹಿಡ್ಕೊಂಡು ಒದ್ಬಿಡ್ತಾರ, ಏನೋ ಮಾಡಿಬಿಡ್ತಾರ, ಲಾಠಿ ತಗೊಂಡು ಹೊಡಿತಾರ, ಏನೋ ಲಾಕಪ್ನಲ್ಲಿ ಹಾಕ್ಕೊಂಡ್ಬಿಡ್ತಾರ, ಏನೋ ಅಂತದ್ದು. ಇದು ಈ ಭಯ, ಈ ಆತಂಕಗಳು ಏನಿದೆಯಲ್ಲ, ಇದನ್ನ ವಿಷಯಗಳನ್ನ ನಾವು ತಲುಪಿಸಿಲ್ಲ ಅಂತ, ಜನಗಳಿಗೆ ತಿಳಿಸಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆ ಭಯಗಳು, ಆ ಆತಂಕಗಳು ಉಳಿದಿರುವಂಥದ್ದು. ಹಾಗಾಗಿ ನಾವು SC ST ಘಟಕ ಏನು 6 ತಿಂಗಳ ಏನು ಆಯಿತು, ಇವತ್ತು ಸಹ ಒಂದೊಂದೇ SC ST ಸಮುದಾಯಗಳಿಗೆ ಸಿಗಬೇಕಾದದ್ದು ಇದೆಲ್ಲ ಕೂಡ ಅವಕಾಶಗಳು, ಸೌಲಭ್ಯಗಳು ಇವೆಲ್ಲ. ಅಂದರೆ ಈಗಾಗಲೇ ನಾನು ಒಬ್ಬ ಪೊಲೀಸರ ಜೊತೆಗೆಲ್ಲ ಮಾತಾಡ್ತಾ ಇದ್ದೆ, ನೀವೆಲ್ಲ ಕೂಡ ಪೊಲೀಸ್ ಠಾಣೆ ಜೊತೆಗೆ, ಪೊಲೀಸರ ಜೊತೆಗೆ ಏನು SC ST ಸಮುದಾಯಗಳ ಜೊತೆಗೆ ಪೊಲೀಸರು ಒಂದು ಒಳ್ಳೆಯ ರೀತಿ ಒಳಗೆ ಒಂದು ಸಂಬಂಧ ಇಟ್ಕೊಂಡಿದ್ರೆ ಪೊಲೀಸರು ನಮ್ಮ SC ST ಸಮುದಾಯದವರು ಏನೋ ಗಲಾಟೆ ಮಾಡಿ ಕೇಳುವಂಥದ್ದು, ಏನೋ ಕಿರಿಕಿರಿ ಮಾಡಿ ಕೇಳುವಂಥದ್ದು, ಅಥವಾ ವಂಚನೆಗೆ ಒಳಗಾಗುವಂಥದ್ದು ಏನಾದರೂ ಇದೆಯಲ್ಲ, ಆ ಥರದ್ದು ಏನಾಗ್ಲಾರ್ದೆ ಪೊಲೀಸರು ಅದ್ರಪ್ಪ ನಮ್ಮ ಫ್ರೆಂಡ್ ಅದನ್ನ ಹೋಗಿ ಬರ್ತಾಡೆ ಅಂತಂದು ಸೀದಾ ಬಂದು ಸರ್ ಹಿಂಗೆ ಹಾಕತ್ತ ಸರ್, ಅವನೇನೋ ಒಂದು 5 ಲಕ್ಷ ಇಟ್ಬಿಡು, ಒಂದು ವರ್ಷದೊಳಗೆ ನೀವು ಡಬಲ್ ಮಾಡಿ ಕೊಡ್ತೀನಿ ಅಂತ ಹೇಳೋದು, ಅಥವಾ ಅದನ್ನ ತಗೊಂಡೋಗಿ ವಂಚನೆ ಮಾಡ್ಕೊಂಡು ಓಡೇಬಿಟ್ಟ ಅನ್ನೋಂಥದ್ದು, ಅಥವಾ ಯಾವನೋ ಬಂದು ನನಗೆ ಹಿಡ್ಕೊಂಡು ಒದ್ದಾನ ಸರ್ ಅಂತ ಹೇಳೋದು, ಜಾತಿ ನಿಂದನೆ ಮಾಡ್ಯಾನಂತ ಅನ್ನೋದು, ಅಥವಾ ನಮ್ಮ ಆಸ್ತಿಗಳನ್ನ ಕಳ್ಬಳಕೆ ಮಾಡ್ಯಾರ, ಏನೋ ಒಂದು ಪ್ರಾಬ್ಲಮ್ ಇದ್ರೆ ಇದು ಬಹಳ ಈಸಿಯಾಗಿ ಹೌದಪ್ಪ ಪೊಲೀಸ್ ಸ್ಟೇಷನ್ ನಮ್ದೇ ಐತಿ, ಹೋಗೋಣ ಮಾತಾಡೋಣ ಅಂತಂದು ಬಂದ್ಬಿಡ್ತಾರ. ಇದು ಆದ್ರೆ ಇವತ್ತಿನವರೆಗೆ ನಾವೇನು JCB ಪಕ್ಷಗಳು ಅಂತಂದು ನಾವೇನು ಯಾವ್ದ್ರ ಮೇಲೆ ವಿನಾಕಾರಣ ಆರೋಪ ಮಾಡುವಂಥದ್ದಿಲ್ಲ. ಬಟ್ ಇದು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಇವತ್ತಿನವರೆಗೂ ಕೂಡ ಈ ಜನಗಳಿಗೆ, ನಮ್ಮ SC ST ಸಮುದಾಯಗಳಿಗೆ ಕರ್ನಾಟಕದ ಸರಿಸುಮಾರು, ನನ್ನ ಅಂದಾಜು, ನಾನು ಇನ್ನೂ ನಿಖರವಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸುಮಾರು 1.5 ಕೋಟಿಗಿಂತ ಹೆಚ್ಚು ಜನಗಳು ನಮ್ಮ SC ST ಸಮುದಾಯದ ಜನಗಳು ಇರುವಂಥದ್ದು. ಆ ಜನಗಳಿಗೆಲ್ಲ ಸಿಗಬೇಕಾದಂಥ ಸೌಕರ್ಯ, ಸೌಲಭ್ಯ, ಸವಲತ್ತುಗಳು ಕರೆಕ್ಟಾಗಿ ಕೊಟ್ಟುಬಿಟ್ಟಿದ್ರೆ ನಾವು, ನಮ್ಮ ಜನಗಳು ಶೈಕ್ಷಣಿಕವಾಗಿ ಬೆಳೀತಾ ಇದ್ರು, ಸಾಮಾಜಿಕವಾಗಿ ಕೂಡ ಬೆಳೀತಾ ಇದ್ರು, ಆರ್ಥಿಕವಾಗಿ ಕೂಡ ವೃದ್ಧಿಸ್ತಿದ್ರು, ರಾಜಕೀಯವಾಗಿ ಕೂಡ ಏನು ಅಧಿಕಾರ ಅವಕಾಶಗಳನ್ನು ಪಡ್ಕೊಳ್ಬೇಕಾಗಿತ್ತು ಅದನ್ನು ಕೂಡ ಪಡ್ಕೊಳ್ತಿದ್ರು. ಅದರ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ನಮ್ಮಲ್ಲಿ ಏನು SC ST ಸಮುದಾಯಗಳಲ್ಲಿ ನಮ್ಮ ಆಚಾರ ವಿಚಾರಗಳೆಲ್ಲ ಬಹಳ ಭಿನ್ನವಾಗಿರುವಂಥದ್ದು, ಬಹಳ ವಿಭಿನ್ನ ರೀತಿಯೊಳಗೆ ಆಚರಣೆ ಮಾಡುವಂಥದ್ದು. ಅಂದರೆ ಈ ರೀತಿ ಒಳಗೆಲ್ಲ ಸಮಾಜಕ್ಕೆ ನಮ್ಮನ್ನು ನಾವು ಒಂದು ಹೆಮ್ಮೆಯಿಂದ ಪ್ರಸ್ತುತಪಡಿಸಲಿಕ್ಕೆ ಒಂದು ಅವಕಾಶಗಳು ಆಗ್ತಿತ್ತು. ಬಟ್ ಅಂಥದ್ದೇನು ಕಾಣ್ತಾ ಇಲ್ಲ. ಹಾಗಾಗಿ KRS ಪಕ್ಷ ಇವತ್ತು ಕರ್ನಾಟಕದಲ್ಲಿ ಒಂದು ಸ್ವಚ್ಛ, ಒಂದು ಪ್ರಾಮಾಣಿಕ, ಒಂದು ಜನಪರ ರಾಜಕಾರಣ ಅಂತಂತಂದ್ರೆ ಅದು ಏನಂತಂದು ಜನಕ್ಕೆ ಗೊತ್ತಿಲ್ಲದಂತ ಜನ ಸ್ವಚ್ಛ ಅಂದ್ರೆ ಏನು, ಪ್ರಾಮಾಣಿಕ ಅಂದ್ರೆ ಏನು, ಜನಪರ ಅಂತಂದು ಈ ತರದ ಎಲ್ಲ ಕೆಲಸಗಳನ್ನ, ಅಂದ್ರೆ ನಾವು ಒಂದು ಹೋಲ್ಸೇಲ್ ಆಗಿ ಹೇಳ್ಬೇಕಂತಂದ್ರೆ ಭಾರತದ ಸಂವಿಧಾನ ಮತ್ತು ಕಾನೂನುಗಳ ಪರಿಪೂರ್ಣ ಅನುಷ್ಠಾನಕ್ಕೆ ಬರಬೇಕಂತ. ಭಾರತದ ಸಂವಿಧಾನ ಮತ್ತು ಕಾನೂನುಗಳು ಏನೇನೆಲ್ಲ ಇದಾವ ಅದೆಲ್ಲವೂ ಕೂಡ ಏನೆಲ್ಲ ಮಾಡಬೇಕಾಗತ್ತೆ. ಈ ಒಂದು ಪೊಲೀಸ್ ಠಾಣೆಯ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಇನ್ನೊಬ್ಬ ಎಲ್ಲೊಂದು ಸಬ್ ಇನ್ಸ್ಪೆಕ್ಟರ್ ಇರ್ತಾರ, ಇನ್ನೊಂದು ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರ. ಅದಾದ ನಂತರ ASIಗಳು ಒಂದು 4 ಜನ ಇರ್ತಾರ. ಅದ್ರ ಕೆಳಗಡೆ ಹೆಡ್ ಕಾನ್ಸ್ಟೇಬಲ್ಗಳು ಇರ್ತಾರ, PC ಇರ್ತಾರ. ಅದ್ರ ಜೊತೆಗೆ WC WSC ಅಂತಂತೂ ಕೂಡ ಇರ್ತಾರ.
ಅಂದರೆ ಇಷ್ಟೆಲ್ಲ ಜನ ಕೂಡ ಸೇರಿಕೆಂದು ಸಮುದಾಯಗಳಿಗೆ, ನಮ್ಮ SC/ST ಸಮುದಾಯಗಳಿಗೆ ತಿಳಿಸಿಬಿಟ್ಟಿದ್ನಪ್ಪ ಅಂತಂದರೆ ಒಂದು ಸಮಾಜ ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋಂಥ ಕಾರಣಕ್ಕೋಸ್ಕರ. ಆಮೇಲೆ KRS ಪಕ್ಷದ SC/ST ಘಟಕ ಏನು ಮಾಡ್ತಾ ಇದೆ ಅಂತಂದು ನಾವು ಏನೋ ಸುಮ್ಮನೆ ನಾಮಕೆ ವಾಸ್ತೆ SC/ST ಘಟಕ ನಮ್ಮ ಪಕ್ಷದವರು, ನಮ್ಮ ರಾಜ್ಯ ನಾಯಕರಾಗಲಿ ರವಿಕೃಷ್ಣ ರೆಡ್ಡಿ ಅವರು, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ನಮ್ಮ ರಾಜ್ಯ ಏನು ಉಪಾಧ್ಯಕ್ಷರಿದ್ದಾರೆ ರಘು ಜಾಣಿಗೇರಿ ಆಗಲಿ, ಸೋಮ್ ಸುಂದರ್ ಆಗಲಿ, ಆಮೇಲೆ ಮಂಜುನಾಥ್ ಅವರಾಗಲಿ, ಮತ್ತು ಯಾವುದು ಜ್ಞಾನ ಸಿಂಧು ಸ್ವಾಮಿ ಅವರಾಗಲಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ದೀಪಕ್ CN ಅವರಾಗಲಿ, ಈ ಹಿಂದೆ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿದ್ದಂಥ ಲಿಂಗೇಗೌಡ SHR ಆಗಿ, ಮತ್ತು ಜೊತೆಗೆ ನಮ್ಮ ರಾಜ್ಯ ಸಮಿತಿಯವರು SC/ST ಘಟಕವನ್ನು ಸುಮ್ಕೆ ನಿಮಗೊಂದು ಪೊಸಿಷನ್ ಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಘಟಕ ನಿರ್ಮಾಣ ಕೊಟ್ಟಂಥದ್ದಲ್ಲ. ನಾವು ಆ ಮೂಲಕ ಆ ಹುದ್ದೆಗಳನ್ನು ತೆಗೆದುಕೊಂಡು ಈ ಸಮುದಾಯಗಳಿಗೆ, ಅಂದರೆ ನಮ್ಮ ಹೊಣೆಗಾರಿಕೆ ಅಂತ ಏನು ಕೊಟ್ಟಾರ, ಕರ್ನಾಟಕದಲ್ಲಿರುವಂಥ ಎಲ್ಲ SC ಮತ್ತು ST ಬಂಧುಗಳಿಗೆ ಏನೆಲ್ಲ ಸಿಗಬೇಕಾಗ್ಯತ ಹಕ್ಕು ಮತ್ತು ಅವಕಾಶಗಳು ಅದೆಲ್ಲವೂ ಕೂಡ ತಿಳಿಸುವಂಥದ್ದು ಮತ್ತು ಕೊಡಿಸುವಂಥದ್ದು, ಅದು ಪ್ರಾಮಾಣಿಕವಾಗಿ ಮಾಡಬೇಕನ್ನುವಂಥ ಕೆಲಸಕ್ಕೋಸ್ಕರ ಆ ಹೊಣೆಗಾರಿಕೆ ನಮಗೆ ಕೊಟ್ಟಿರುವಂಥದ್ದು. ಅಂಥ ಹೊಣೆಗಾರಿಕೆಯ ಮುಂದುವರೆದ ಭಾಗವಾಗಿ ಇವತ್ತು ನಾವು ಸಭೆ ಸೇರಿರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಪೊಲೀಸ್ ಠಾಣೆಗೆ ಬಂದು ಇಲ್ಲಿ ಒಂದಷ್ಟು ಮಾಹಿತಿಗಳನ್ನು ತಗೊಂಡು, ಏನು ಪ್ರತಿ ತಿಂಗಳ SC/ST ಸಮುದಾಯದವ್ರನ್ನ ಕರೆಸಬೇಕು, ಅವರಿಗೆ ಈ ಪೊಲೀಸ್ ಠಾಣೆ ಅಂದರೆ ಏನು, ಪೊಲೀಸ್ ಠಾಣೆಯಲ್ಲಿರುವಂಥ ನಿಯಮಗಳೇನು, ನೀವು ಯಾವ ರೀತಿ ಒಳಗೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದೀರಿ, ನಿಮಗೇನಾದರೂ ಬೇರೆ ಬೇರೆ ಸಮಸ್ಯೆಗಳಿತ್ತಂದ್ರೆ ಹೇಳ್ರಿ, ಅದನ್ನು ಯಾವ ರೀತಿ ಒಳಗೆ ಬಗೆಹರಿಸಬೇಕು, ಒಂದು ಸೌಹಾರ್ದಯುತವಾಗಿ ಬಗೆಹರಿಸೋದು ಏನು, ಈ ರೀತಿ ಒಳಗೆಲ್ಲ ಕೂಡ ಒಂದು ಮಾರ್ಗದರ್ಶನ ಕೊಡಲಿಕ್ಕೆ ಆ ಪೊಲೀಸ್ ಠಾಣೆಗಳು ಕೆಲಸ ಮಾಡಬೇಕು. ಬಟ್ ಆ ಥರದ್ದೇನು ಕೆಲಸಗಳು ಮಾಡದಂತೆ ನಮಗೆ ಗಮನದಲ್ಲಿಲ್ಲ. ಅದನ್ನು ಈಗೇನು ಪೊಲೀಸ್ ಠಾಣೆ ಒಳಗೆ ಕೇಳಿದಾಗ PC ಗಳು, ಹೆಡ್ ಕಾನ್ಸ್ಟೇಬಲ್ಗಳು ಎಲ್ಲ ಹೇಳಿದರು ಇನ್ಸ್ಪೆಕ್ಟರ್ ಬರ್ತಾರಂತ. ಮೋಸ್ಟ್ಲಿ ಸೋಮ್ಲಾ ನಾಯಕ ಅಂತಂತ ಹೇಳಿದ್ರು. ಅವರು ಕೂಡ ನಮ್ಮ SC ಸಮುದಾಯದವರು, ಏನು ಪೊಲೀಸ್ ಅಧಿಕಾರಿಯಾಗಿ ಜಾತಿಯಲ್ಲಿ ಬರಲ್ಲ, ಬಟ್ ಅವರಿಗೆ ಒಂದಷ್ಟು ಮಾಹಿತಿಗಳು ಇರ್ತದೆ, ಮತ್ತು ಆ ಮಾಹಿತಿಗಳನ್ನ ಸಮರ್ಪಕವಾಗಿ ತಿಳಿಸ್ಲಿ ಅಂತಂದು ನಾವು ಅಪೇಕ್ಷೆ ಪಟ್ಟು ಅವರಿಗೋಸ್ಕರ ಕಾಯ್ತಾ ಇದ್ದೀವಿ. ಮಾತಾಡ್ತೀರಾ? ಏನಾದರೂ ಮಾತಾಡ್ತೀರಾ? ಬೇಡ. ಓಕೆ ಬಂಧುಗಳೇ, ಈಗ ನಾವು ವೇಟ್ ಮಾಡ್ತೀವಿ. ಹೇಳ್ತಾರೆ ಹೇಳಿ. ಇಲ್ಲ ನೋಡೋಣ, ಅವರು ಮಾಹಿತಿ ಬರ್ತಾರ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ಅವ್ರು ಏನು ಮಾಹಿತಿ ಕೊಟ್ಟರು ಅದಾದ್ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಅಪ್ಡೇಟ್ ಮಾಡ್ತಾರೆ. ಅದು ನಮ್ಮ ಕಾಯ್ತಾ ಇರ್ತೀವಿ. ಇನ್ಸ್ಪೆಕ್ಟರ್ಗೋಸ್ಕರ ಬರ್ತಾರಂತ. ಯಾಕಂದ್ರೆ ಸಬ್ ಇನ್ಸ್ಪೆಕ್ಟರು ಎಲ್ಲಂಡೋ ಮತ್ತು ಕ್ರೈಮ್ ಅಂತ ಇಬ್ಬರು ಸಬ್ ಇನ್ಸ್ಪೆಕ್ಟರ್ ಇರಬೇಕಾಗ್ತದೆ. ಆದರೆ ಇಲ್ಲಿ ಒಬ್ಬರು ಏನು ಟ್ರಾನ್ಸ್ಫರ್ ಆಗ್ಯಾರ, ಟ್ರೈನಿಂಗ್ ಏನೋ ಹೋಗ್ಯಾರ ಅಂತಂದು, ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟ್ರು ಅವರು ಯಾವುದೋ ಡ್ಯೂಟಿ ಮೇಲೆ ಹತ್ತಿಗೇನೋ ಹೋಗ್ಯಾರ ಅಂತಂದು. ಹಂಗಾಗಿ ಒಂದು ಸ್ವಲ್ಪ ಅಥೆಂಟಿಕ್ ಆಗಿ ಒಂದಷ್ಟು ಮಾಹಿತಿಗಳು ಹೇಳ್ಬೇಕು. ಅವರು ಹೆಡ್ ಕಾನ್ಸ್ಟೇಬಲ್ ಒಬ್ಬರೆಲ್ಲ ಮಾತಾಡ್ತಾ ಇದ್ರು. ಇನ್ನೊಂದಷ್ಟು ಸ್ಪಷ್ಟವಾಗಿ ಆಗ್ಬೇಕಂತಂದ್ರೆ ಅದು ಒಬ್ಬ ಅಧಿಕಾರಿ ಇರಬೇಕು, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಯಿತು ಅಥವಾ ಸಬ್ ಇನ್ಸ್ಪೆಕ್ಟರ್ ಆಯಿತು, ಅವರಿದ್ರೆ ಚೆನ್ನಾಗಿರ್ತದಂತ. ಹಂಗಾಗಿ ಈಗ ಇನ್ಸ್ಪೆಕ್ಟರ್ ಬರ್ತಾರಂತಂದು ಈಗಾಗಲೇ ಇನ್ಫಾರ್ಮೇಷನ್ ಕೊಡ್ರಿ ಅಂತ ಹೇಳಿದ್ದೀವಿ. ನಾವೆಲ್ಲ ಕೂಡ ಬಂದಿದ್ದೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಮಾಹಿತಿಗಳು ಕೇಳ್ಕೊಂಡು ಬಂದಾರಂತಂದು ಅವರಿಗೆ ಏನು ಹೇಳ್ತೀವಿ ಅಂತಂದಾರ. ಅವ್ರು ಬರೋವರೆಗೆ ನಾವು ವೇಟ್ ಮಾಡ್ತೀವಿ. ಅವ್ರ ಕಡೆಯಿಂದ ಒಂದಷ್ಟು ಮಾಹಿತಿಗಳನ್ನು ತಗೊಂಡು ನಿಮಗೆ ತಲುಪಿಸುವಂಥದ್ದು ಮತ್ತು ಆ ಮೂಲಕ ಈ ನಾಡನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲಿವರೆಗೆ ವೇಟ್ ಮಾಡ್ತಾ ಇರಿ. ಒಂದು ಸಣ್ಣ ವಿರಾಮ ತಗೊಳ್ಳೋಣ. ನಮಸ್ಕಾರ. ಜೈ ಹಿಂದ್, ಜೈ KRS. ಮಾಡಲ ಇಲ್ಲ ಫೋನ್ ಬಂದಿಲ್ಲ. ಯಾಕೆ ನಾವು ಹಚ್ಚಿದ್ರೆ ಓಕೆ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ KRS.